ಹಾಯ್ ಹೆಲೋ, ನೀವು ನೋಡ್ತಾ ಇರೋದು ಮೆಂತೆ ಮೆಣಸು ಗೊಜ್ಜು ಅಂತ. ನೀವು ಇದನ್ನು ಒಂದು ಸತಿ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಅಪ್ ಟು 2 ಮಂತ್ಸ್ ಫ್ರಿಜ್ಜಲ್ಲಿ ಕಾಂಡಿಮೆಂಟಾಗಿ ಎತ್ತಿಟ್ಕೋಬೋದು. ಚಪಾತಿಗೆ, ದೋಸೆಗೆ, ಈವನ್ ಅನ್ನಕ್ಕೂ ತುಂಬ ಯಮ್ಮಿಯಾಗಿರುತ್ತೆ. ಗೊಜ್ಜನ್ನ ಥರನಾದರೂ ತಿನ್ಬೋದು, ಇಲ್ಲ ಮೊಸರನ್ನಕ್ಕೆ ಸೈಡಲ್ಲಿ ನೆಂಚ್ಕೊಂಡು ಕೂಡ ತಿನ್ಬೋದು. ಇದನ್ನು ಹೇಗೆ ಮಾಡೋದು ಬನ್ನಿ ನೋಡೋಣ. ಈ ಗೊಜ್ಜು ಮಾಡೋಕ್ಕೆ ನೀವು ಎಷ್ಟು ದಪ್ಪ ಹುಣಸೆಹಣ್ಣು ತೊಗೋತೀರೋ ಅಷ್ಟೇ ದಪ್ಪ ಬೆಲ್ಲ ಮತ್ತು ಅಷ್ಟೇ ಅಮೌಂಟ್ ಉಪ್ಪನ್ನು ಕೂಡ ತೊಗೋಬೇಕು. ಫಸ್ಟು ಹುಣಸೆಹಣ್ಣನ್ನ ವಾಟರಲ್ಲಿ ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ವಾಶ್ ಆಗಿರೋ ಹುಣಸೆಹಣ್ಣಿಗೆ ಬೆಲ್ಲ, ಉಪ್ಪು, ನೀರನ್ನ ಹಾಕ್ಬಿಟ್ಟು 2 ಅವರ್ಸು ಸೋಕ್ ಆಗೋಕ್ಕೆ ಬಿಟ್ಬಿಡಬೇಕು. 2 ಅವರ್ಸ್ ಆದಮೇಲೆ ಹುಣಸೆಹಣ್ಣ ಹಿಂಡ್ಬಿಟ್ಟು ರಸನ ಈ ಥರ ಒಂದು ಬಟ್ಲಲ್ಲಿ ತಗೊಂಡು ಇಟ್ಕೋಬೇಕು. ಇಲ್ಲಿ ನಾನು ಒಂದು 30 ಮೆಣಸಿನ್ಕಾಯಿ, 1.5 ಸ್ಪೂನಷ್ಟು ಮೆಣಸು, 1.5 ಸ್ಪೂನಷ್ಟು ಮೆಂತೆನ ತೊಗೊಂಡಿದ್ದೀನಿ. ಈಗ ಒಂದೊಂದಾಗೆ ಎಲ್ಲನೂ ಸಪ್ರೇಟಾಗಿ ಹುರ್ಕೋತಾ ಬರೋಣ. ಮೆಂತೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸಾಕು. ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಒಂದು ಸ್ಮಾಲ್ ಟಿಪ್ ಏನಂದರೆ, ಒಂದು ಚೂರು ಉಪ್ಪನ್ನ ಹಾಕ್ಕೊಂಡು ಹುರಿದ್ರೆ ನಮಗೆ ಅಷ್ಟು ಘಾಟ್ ಆಗಲ್ಲ. ಕಲರ್ ಚೇಂಜ್ ಆಗೋ ತನಕ ಹುರಿದ್ರೆ ಸಾಕು. ಹುರಿದಿರೋ ಮೆಣಸು, ಮೆಂತೆ, ಮೆಣಸಿನ್ಕಾಯಿನ ಒಂದು ಪ್ಲೇಟಲ್ಲಿ ಸ್ವಲ್ಪ ಹೊತ್ತು ಕೂಲ್ ಆಗೋಕ್ಕೆ ಬಿಟ್ಬಿಡಬೇಕು. ಕೂಲ್ ಆದಮೇಲೆ ಮೆಂತೆ, ಮೆಣಸು, ಮೆಣಸಿನ್ಕಾಯಿನ ಒಂದು ಜಾರ್ಗೆ ಹಾಕ್ಕೊಂಡು ಕೋರ್ಸಾಗಿ ಪೌಡರ್ ಮಾಡ್ಕೋಬೇಕು. ಒಗ್ಗರಣೆಗೆ ಒಂದು 4 ಈರುಳ್ಳಿ, ಒಂದು 2 ಉಂಡೆಯಷ್ಟು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಒಂದು ಕಪ್ಪಷ್ಟು ಎಣ್ಣೆ, ಒಂದು 2 ಒಣಮೆಣಸಿನ್ಕಾಯಿನ ತೊಗೊಂಡ್ರೆ ಸಾಕು. ಒಂದು ದೊಡ್ಡ ಬಾಣಲೆ ತೊಗೊಂಡು ಎಣ್ಣೆ ಆ್ಯಡ್ ಮಾಡಿ ಅದಕ್ಕೆ ಸಾಸಿವೆನ ಹಾಕ್ಕೊಂಡು ಚಟ್ಪಟ ಅಂದಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಬೇಕು. ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ನಾವೇನು ಬಿಡಿಸಿ ಎತ್ತಿಟ್ಕೊಂಡಿದ್ವೋ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1-2 ಒಣಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ವಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥದ್ದನ್ನು ಈ ಬಾಣಲೆಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿರೋ ಹುಣಸೆಹಣ್ಣು ರಸನ ಆ್ಯಡ್ ಮಾಡಿಕೊಂಡು ಒಂದು 30-40 ನಿಮಿಷ ಸಣ್ಣ ಉರಿಲಿ ಕುದಿಯೋಕ್ಕೆ ಬಿಡಬೇಕು. ಈ ನೀರಾಗಿರೋಂತಹ ಹುಣಸೆಹಣ್ಣು ರಸದ ಸ್ಲರಿ ಅದು ಸ್ವಲ್ಪ ಕಂಡೆನ್ಸ್ ಆಗೋ ತನಕ ಸಿಮ್ಮರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಆವಾಗ ಕೈ ಆಡಿದ್ರೆ ಸಾಕು. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ತುಂಬ ಟೇಸ್ಟಿಯಾಗೂ ಬರುತ್ತೆ ಆ್ಯಂಡ್ ಮಲ್ಟಿಪರ್ಪಸ್ ಆಗೂ ಯೂಸ್ ಮಾಡ್ಕೋಬೋದು. ಅನ್ನಕ್ಕೆ, ದೋಸೆಗೆ, ಚಪಾತಿಗೆ, ಇವನ್ ಮೊಸರನ್ನಕ್ಕೆ ಪಿಕಲ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಪೇಷನ್ಸಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದ್ದು ಕನ್ಸಿಸ್ಟೆನ್ಸಿ ಗಟ್ಟಿ ಆದಮೇಲೆ ಕೋರ್ಸಾಗಿ ಪೌಡ್ರ್ ಮಾಡಿಟ್ಕೊಂಡಿರೋಂಥದ್ದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ಮಿನಿಟ್ಸು ಚೆನ್ನಾಗಿ ಕುದಿಯೋ ತನಕ ಬಿಟ್ಟರೆ ಸಾಕು. 2 ಮಿನಿಟ್ಸ್ ಚೆನ್ನಾಗಿ ಕುದಿಸಿದ್ರೆ ನಮ್ಮ ಮೆಂತೆ ಮೆಣಸು ಗೊಜ್ಜು ರೆಡಿ ಆಗುತ್ತೆ. ಇದನ್ನು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಟ್ಟು ಅದನ್ನು ಕೂಲ್ ಆದ ನಂತರ ಗಾಜಿನ ಬಾಟ್ಲುಗಳಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ 2 ತಿಂಗಳ ತನಕ ಇರುತ್ತೆ. ಇದನ್ನು ಲೇಟ್ ಆಯಿತು ಅಂತ ಅಂದರೆ ದೋಸೆಗೆ ಚಟ್ನಿ ಬದಲು ಈ ಗೊಜ್ಜನ್ನೇ ನೆಂಚ್ಕೋಬೋದು. ದೋಸೆ, ಚಪಾತಿಗೂ ನೆಂಚ್ಕೋಬೋದು, ಆರ್ ಅನ್ನಕ್ಕೆ ಕಲಿಸ್ಕೊಂಡು ಗೊಜ್ಜನ್ನ ಥರನೂ ತಿಂದ್ರೂ. ಸಡನ್ನಾಗಿ ಅಡುಗೆ ಮಾಡೋಕ್ಕೆ ಮೂಡಿಲ್ಲ ಅಂದರೆ ಈ ಥರ ಗೊಜ್ಜು ರೆಡಿ ಮಾಡಿಟ್ಕೊಂಡಿದ್ರೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೊಜ್ಜು ಸ್ವಲ್ಪ ಹಾಕ್ಕೊಂಡು
ಕಲಿಸ್ಕೊಂಡು ತಿಂದರೆ ಹುಳಿ ಹುಳಿಯಾಗಿ ಖಾರವಾಗಿ ಗೊಜ್ಜನ್ನು ತುಂಬ ಟೇಸ್ಟಿಯಾಗಿ ಇರುತ್ತೆ.